ನೀವು ಬಂದಾಗಿಂದ ಸರ್ ಪ್ರತಿ ಹಂತದಲ್ಲೂ ಅಂದರೆ ನಾನು ಮೆಜೆಸ್ಟಿಕ್ ಅನ್ನೋ ಒಂದು ಘಟ್ಟದಿಂದ ತೊಗೊತಿದ್ದೀನಿ, ಮೆಜೆಸ್ಟಿಕ್ಕಿಂದ ತೊಗೊಂಡು ಈಗ ಸೊ ಕ್ರಾಂತಿವರೆಗೂ ತೊಗೊಂಡ್ರು ಡಿಫ್ರೆಂಟ್ ಸ್ಟೇಜಸ್ಸಲ್ಲೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮನ್ನೆಲ್ಲೋ ಒಂದು ಕಡೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಯಾರು ಏನು ಅಂತಲ್ಲ, ದರ್ಶನ್ ಸರ್ ಪ್ರತಿ ಸಲ ಟಾರ್ಗೆಟ್ ಮಾಡಿದಾಗಲೂ ಹಿ ಈಸ್ ಗ್ರೋಯಿಂಗ್ ಲೈಕ್ ಲಾರ್ಜರ್ ದ್ಯಾನ್ ದ ಲೈಫ್. ವೈ ಓನ್ಲಿ ಯು ಇಸ್ ಟಾರ್ಗೆಟೆಡ್ ಆಲ್ವೇಸ್? ಉದ್ದದಪ್ಪ ಇದ್ದೀನಲ್ಲ ಸ್ವಾಮಿ, ಆ್ಯಕ್ಚುಲಿ ಗುಂಪಲ್ಲಿ ಫಸ್ಟ್ ಕಾಣಿಸೋದೇ ನಾನು ತಾನೆ. ಏನೋ ಒಂದು ನಾರ್ಮಲ್ ಹೈಟಲ್ಲಿ ಇದ್ದಿದ್ರೆ ಎಲ್ಲೋ ಮರ್ಜಾ ಹೋಗ್ತಿದೆ, ಗೊತ್ತಾಗ್ತಿರ್ಲಿಲ್ಲ ಏನೋ. ಎಲ್ಲೇ ಗುಂಪಲ್ಲಿ ನಿಂತರೂ ಕೂಡ ಎತ್ತು ಕಾಣಿಸ್ತೀನಲ್ಲ, ನೋಡಲ್ಲ ಅವನೇ ಮುಗಿದೋಯ್ತಾ, ಏನು ಮಾಡೋಣ. ಬಟ್ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ನಿಮ್ಗೆ ಯಾಕೆ ಒಂಥರ ಅದಕ್ಕೆಲ್ಲ ಯೋಚನೆ ಮಾಡಿಕೊಂಡು ನಾನು ಮುಂದೆ ನನ್ನ ನಡೆ ಆ್ಯಕ್ಚುಲಿ ಅದು ನಾನು ಮರ್ತೋಗ್ತೀನಿ ಅವಾಗ. ಅದಕ್ಕೆ ಯಾಕೆ ಯೋಚನೆ ಮಾಡೋಣ. ಒಬ್ಬರು ತುಂಬ ಚೆನ್ನಾಗಿ ಹೇಳಿದ್ರು ಮೊದಲು, ನೀವು ಹೇಳ್ತಿರಲ್ಲ ಶಾರ್ಟ್ ಟೆಂಪರ್ಡ್ ಅಂತೇಳಿ, ಮಯೂರವ್ರು ಏನು ಕೇಳ್ತಾರೆ ರಪ್ ಅಂತ ಎಗರ್ತಾ ಇದೆ. ಇಲ್ಲ ಏನೋ ಆ್ಯಕ್ಚುಲಿ ಏನೋ ಸಮಥಿಂಗ್ ಹ್ಯಾಸ್ ಹ್ಯಾಪನ್. ನಾನು ಆ್ಯಕ್ಚುಲಿ ನಂದು ಆ್ಯಕ್ಚುಲಿ 7 ಗಂಟೆ ಮೇಲೆ ನನ್ನ ಫೋನ್ ಯಾರು ಎತ್ತುತ್ತಾ ಇರಲಿಲ್ಲ, ಎದುರೋರು ಆ್ಯಕ್ಚುಲಿ. ಅಯ್ಯೋ ಬೇಡಪ್ಪ, ಈಗ ಅವ್ನು ಆ್ಯಕ್ಚುಲಿ ಕ್ಲಾಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ನಾನು ಹಂಗಿರೋದು. ನನಗೆ ಒಂದ್ಸಲ ಹಿಂಗೆ ಕುರುಕ್ಷೇತ್ರ ನಡೆದಾಗ ಯಾವುದೋ ಒಂದು ಪ್ರಾಬ್ಲಮ್ ನನಗೆ. ನಾನು ಫ್ಲೈಟ್ ಹತ್ತಲೇಬೇಕು, ಈಗ ಏನಾದರೂ ಆಗಲಿ ಬರ್ಬೇಕು ಬೆಂಗಳೂರಿಗೆ. ನಾನು ಆ್ಯಕ್ಚುಲಿ ಆ ಮ್ಯಾಟ್ರ್ ಹಂಗಿತ್ತು ನನಗೆ. ನಾನು ಏನೇನೋ ಮಾಡಿದೆ, ಸರಿ ಪುಷ್ ಆಯಿತು. ಲಾಸ್ಟ್ ಫ್ಲೈಟು ಇದಾಗೋಯ್ತು, ಯಾಕಂದರೆ ಶೂಟಿಂಗ್ ನಡೀತಾ ಇತ್ತು. ಅವತ್ತು ಬಿಟ್ಬಿಟ್ಟೆ, ನಾಳೆ ಆದರೂ ಎದ್ದೋಗೋಣ ಅಂತೇಳಿ. ಬಟ್ ನೈಟ್ ಕೂತ್ಕೊಂಡು ಯೋಚನೆ ಮಾಡ್ತಾ ಇದೆ ಅದ್ರ ಬಗ್ಗೆ. ಏನಂದರೆ ಒಂದ್ಸಲಿ ಅಂದ್ಕೊಂಡೆ, ಹೌದಲ್ವ ಈಗ ನಾನು ಆ್ಯಕ್ಚುಲಿ ಯಾಕೆ ಇಷ್ಟೊಂದು ಇದು ಮಾಡ್ತಾ ಇದ್ದೀನಿ ಅದನ್ನು. ಇವತ್ತು ದೊಡ್ಡದಾಗಿದೆಯಲ್ಲ, ಒಂದು ವಾರ ಬಿಡೋಣ. ಆ್ಯಕ್ಚುಲಿ ಅದು ಬಂದಿದ್ದು ಥಾಟ್ ನನಗದು, ಒಂದು ವಾರ ಬಿಡೋಣ, ನೋಡೋಣ ಇದನ್ನು ಅಂತ. ಇವತ್ತು ಪ್ರಾಬ್ಲಮ್ ಇಷ್ಟು ದೊಡ್ಡದಿರುತ್ತೆ ನಿಮಗೆ, ನಾಳೆಗೆ ಇಷ್ಟ ಆಗುತ್ತೆ, ಇಷ್ಟು ಬರುತ್ತೆ, ಇಷ್ಟಾಗಿ ಲಾಸ್ಟ್ ದಿನಕ್ಕೆ ಇಷ್ಟೇ ಇರುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಆ ಥರ ಕೆಲವು ಆ ಥರದಲ್ಲಿ ತುಂಬ ತಪ್ಪು ಮಾಡಿದ್ದೀನಿ. ಅಂದರೆ ತಪ್ಪಂದರೆ ಈಗ ನಿಮ್ಮದು ತಪ್ಪೇ ಇರೋಲ್ಲ, ಅಲ್ಲಿ ಯಾವೊಂದೋ ತಪ್ಪಿರುತ್ತೆ. ನಾನು ನಿಮ್ಮ ಫ್ರೆಂಡ್ಶಿಪ್ ಕಳ್ಕೊಳ್ತೀನಿ, ಯಾಕಂದ್ರೆ ನಿಮಗೆ ಫಸ್ಟ್ ಇಟ್ಕೊಳ್ತೀನಿ, ನಿಮ್ಮಿಂದ ಅಲ್ಲಿಗೆ ಹೋಗ್ತೀನಿ, ಯಾಕಂದ್ರೆ ಅವ್ನು ಹುಡುಕ್ತಾ ಇದ್ದೀನಲ್ಲ, ಯಾಕಂದ್ರೆ ನನ್ನ ಫ್ರಸ್ಟ್ರೇಷನ್ ನಂದು ಇದಿರುತ್ತಲ್ಲ ಅಂತ. ಬಟ್ ಆ ಪ್ರಾಬ್ಲಮ್ ದೊಡ್ಡದಾಗಿದ್ದಾಗ ಸುಮ್ಮನೆ ಇದ್ಬಿಡ್ರಿ, ಹೋಗ್ತಾ ಚಿಕ್ಕದಾಗುತ್ತೆ. ಕರೆಕ್ಟ್ ಟಾರ್ಗೆಟ್ಗೆ ಹೊಡಿತೀರ, ಯಾವನ್ ತಪ್ಪು ಮಾಡೋ ಅವನೇ ಹಿಡಿತೀರ. ಅವತ್ತು ಅಂದ್ಕೊಂಡೆ, ಹೌದಲ್ಲ ಇದೊಂದು ಚೆನ್ನಾಗಿದೆಯಲ್ಲ, ಯಾಕೆ ತಲೆ ಕೆಡಿಸ್ಕೋಬೇಕು. ಅದಕ್ಕೆ ಏನೇ ಪ್ರಾಬ್ಲಮ್ ಅಂದರೆ ಬಿಡು ಇವತ್ತು ನೋಡ್ಕೊಳ್ಳೋಣ, ಒಂದು ವಾರ ಆದಮೇಲೆ ನೋಡ್ಕೊಳ್ಳೋಣ ಅದನ್ನು ಅಂತ. ವಾವ್, ಅಂದರೆ ಆ ಒಂದು ಮೆಥಡ್ನ ನೀವೇ ಕಂಡಿಡ್ಕೊ. ಎಲ್ಲ ನಾನೇ ಕಂಡಿಡ್ಕೊಂಬಿದ್ರು ಸುಮ್ಮನೆ. ನಮ್ಗೆ ಯಾರು ಟೀಚರ್ ಇಲ್ಲ ಅದಕ್ಕೆಲ್ಲ, ಲೈಫೇ ಟೀಚರ್ ನನಗೆ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.